ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಅವರು ಪುಟ್ಟಣ್ಣ ಅವರ ಬಗ್ಗೆ ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ಹೊಂದಿದ್ರು, ಹಾಗೆಯೇ ನಾಗರಹಾವು ಚಿತ್ರೀಕರಣದ ಸಮಯದಲ್ಲಿ ವಿಷ್ಣುವರ್ಧನ್ ಮತ್ತು ಪುಟ್ಟಣ್ಣ ಅವರು ಯಾವ ರೀತಿಯ ಒಂದು ಒಡನಾಟವನ್ನು ಹೊಂದಿದ್ರು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾಲೇಜಿನ ದಿನಗಳು ಯಾವ ರೀತಿ ಇದ್ವು, ಹಾಗೆಯೇ ವಂಶರಕ್ಷಾ ಸಿನಿಮಾದ ಅವಕಾಶ ಅವರಿಗೆ ಹೇಗೆ ಸಿಕ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ವಿಷ್ಣುವರ್ಧನ್ ಅವರು ಕಲಿತಿದ್ದು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ. ಆಗ ಎಚ್ ನರಸಿಂಹಯ್ಯನವರು ಪ್ರಿನ್ಸಿಪಾಲ್ ಆಗಿದ್ದರು. ಅವರು ತುಂಬ ಶಿಸ್ತಿನ ವ್ಯಕ್ತಿ. ಈ ರೀತಿ ಅವರು ಶಿಸ್ತಿನ ವ್ಯಕ್ತಿ ಆಗಿದ್ದರೂ ಕೂಡ ಎಲ್ಲರಿಗೂ ಅವರೇ ಅಚ್ಚುಮೆಚ್ಚಿನ ಲೆಕ್ಚರರ್ ಆಗಿದ್ದರಂತೆ. ಈ ಕಾಲೇಜಿನಲ್ಲಿ ನಡೆಯೋ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಇದರಲ್ಲೆಲ್ಲ ವಿಷ್ಣುವರ್ಧನ್ ಅವರು ಯಾವಾಗಲೂ ಒಂದು ಹೆಜ್ಜೆ ಮುಂದಿರ್ತಿದ್ರಂತೆ. ಅವರಿಗೆ ಇದರಲ್ಲೆಲ್ಲ ತುಂಬ ಒಂದು ಇಂಟ್ರೆಸ್ಟ್ ಇತ್ತಂತೆ. ಬಿಷಪ್ ಆ್ಯಂಡ್ ದಿ ಕ್ಯಾಂಡಲ್ ಅನ್ನೋ ಒಂದು ನಾಟಕದಲ್ಲಿ ವಿಷ್ಣುವರ್ಧನ್ ಅವರು ಆಗ ಒಂದು ಸಿಸ್ಟರ್ ಪಾತ್ರವನ್ನು ಮಾಡಿದ್ರಂತೆ. ಇದು ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತಂತೆ. ಯಾವ ಮಟ್ಟಿಗೆ ಅಂದರೆ, ಮಹಿಳಾ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಪುರುಷ ಅಂತ ಅವರಿಗೆ ಬಹುಮಾನ ಕೂಡ ಕೊಟ್ಟಿದ್ರಂತೆ. ಕಾಲೇಜವರು ಈ ಪಾತ್ರನ ತುಂಬ ಕೊಂಡಾಡಿದ್ರಂತೆ. ಇದರ ನಂತರ ಯಾವಾಗಲೂ ಅವರ ಕಾಲೇಜಿನ ಹುಡುಗರ ತಂಡದ ನಾಟಕಕ್ಕೆ ಮುಖ್ಯ ಸ್ತ್ರೀ ಪಾತ್ರಧಾರಿಯಾಗಿ ವಿಷ್ಣುವರ್ಧನ್ ಅವರೇ ಇರ್ತಿದ್ರು. ಅವರು ಕಾಲೇಜಿನಲ್ಲಿ ಹುಡುಗರ ತಂಡದ ನಾಟಕದಲ್ಲಿ ಹುಡುಗಿಯರ ಪಾತ್ರವನ್ನು ಹುಡುಗರೇ ಮಾಡಬೇಕಿತ್ತಂತೆ. ಹಾಗೆಯೇ ಹುಡುಗಿಯರ ತಂಡದ ನಾಟಕದಲ್ಲಿ ಹುಡುಗರ ಪಾತ್ರವನ್ನು ಹುಡುಗಿಯರೇ ಮಾಡಬೇಕಿತ್ತಂತೆ. ಈ ಹುಡುಗರ ತಂಡಕ್ಕೆ CR ಸಿಂಹ ನಿರ್ದೇಶಕರಾದರೆ, ಅವರ ತಮ್ಮ ಶ್ರೀನಾಥ್ ಅವರು ಹುಡುಗಿಯರ ತಂಡಕ್ಕೆ ನಿರ್ದೇಶಕರಾಗಿದ್ದರಂತೆ. ಈ ಹುಡುಗರ ಮತ್ತು ಹುಡುಗಿಯರ ನಾಟಕ ತಂಡದಲ್ಲಿ ಯಾವಾಗಲೂ ಒಂದು ಸ್ಪರ್ಧೆ, ಪೈಪೋಟಿ ಇರ್ತಿತ್ತಂತೆ. ಆದರೆ ವಿಷ್ಣುವರ್ಧನ್ ಅವರು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಇವರೇ ನಾರ್ಮಲ್ ಆಗಿ ಮುಖ್ಯ ಸ್ತ್ರೀ ಪಾತ್ರಧಾರಿಯಾಗಿದ್ದರಿಂದ ಒಂದೆರಡು ದಿನ ರಿಹರ್ಸಲ್ ನಂತರ ಕಾಲೇಜ್ಗೆ ಚಕ್ಕರ್ ಹೊಡೆದ್ಬಿಟ್ಟು ಮನೆಯಲ್ಲೇ ಇರ್ತಿದ್ರಂತೆ. ಆವಾಗ ಇವ್ರ ಫ್ರೆಂಡ್ಸ್ ಎಲ್ಲ ಬಂದು ರಿಹರ್ಸಲ್ಗೆ ಬಾ ಅಂತ ಒತ್ತಾಯ ಮಾಡೋರಂತೆ. ಅಂತರ್ ಕಾಲೇಜು ಸ್ಪರ್ಧೆ ಎಲ್ಲ ಇದ್ದರೆ ಲೆಕ್ಚರರು ಇಲ್ಲ ಪ್ರಿನ್ಸಿಪಾಲ್ ಕೂಡ ಮನೆಗೆ ಬಂದಿದ್ದಂತೆ. ವಿಷ್ಣುವರ್ಧನ್ ಅವರು ಈ ರೀತಿ ಅವ್ರನ್ನ ಗೋಳು ಹಾಕ್ಕೊಂಡು ಒಂಥರ ಎಂಜಾಯ್ ಮಾಡ್ತಿದ್ರಂತೆ. ಈ ರೀತಿ ಪ್ರಿನ್ಸಿಪಾಲ್ ಎಲ್ಲ ಬಂದಾಗ ವಿಷ್ಣುವರ್ಧನ್ ಅವರು ವಾಪಸ್ ರಿಹರ್ಸಲ್ಗೆ ಬರಲಿಕ್ಕೆ ಸಣ್ಣ ಪುಟ್ಟ ಬೇಡಿಕೆ ಇಡ್ತಿದ್ರಂತೆ. ಬೇಡಿಕೆ ಅಂದ್ರೆ ಅವ್ರೇನು ಸ್ವಾರ್ಥಕ್ಕೆ ಬಳಸ್ಕೊಳ್ತಿರ್ಲಿಲ್ಲ. ಅವ್ರ ಫ್ರೆಂಡ್ಸ್ಗಳ ಹಾಜರಾತಿ ಕಡಿಮೆ ಇದ್ದವ್ರಿಗೆ ಹಾಜರಾತಿ ಕೊಡಿಸೋದು, ಇಲ್ಲ ಸ್ಕಾಲರ್ಶಿಪ್ ದುಡ್ಡು ಬಂದಿಲ್ಲದೆ ಇರೋರಿಗೆ ದುಡ್ಡು ಕೊಡಿಸೋದು, ಈ ರೀತಿ ಚಿಕ್ಕ ಪುಟ್ಟ ಬೇಡಿಕೆಗಳನ್ನಿಟ್ಟಾಗ ಪ್ರಿನ್ಸಿಪಾಲ್ರು ತಕ್ಷಣವೇ ಎಸ್ ಅಂದ್ಬಿಡ್ತಿದ್ರಂತೆ. ಅದ್ರ ನಂತರ ವಿಷ್ಣುವರ್ಧನ್ ಅವರು ಪಾತ್ರದ ರಿಹರ್ಸಲ್ಗೆ ಹೋಗಿ ನಂತರ ನಾಟಕದಲ್ಲೂ ಭಾಗವಹಿಸ್ತಿದ್ರಂತೆ. ವಿಷ್ಣುವರ್ಧನ್ ಅವರು ಹೇಳ್ತಾರೆ, ಅವರಿರೋ ಸಮಯದಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ರ್ಯಾಗಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲವಂತೆ. ಇವರ ಸೀನಿಯರ್ಸ್ ಕೂಡ ಇವರಿಗೆ ರ್ಯಾಗಿಂಗ್ ಮಾಡಿರಲಿಲ್ಲವಂತೆ. ಹಾಗೆಯೇ ಇವರು ಕೂಡ ಇವ್ರ ಜೂನಿಯರ್ಸ್ಗೆಲ್ಲ ರ್ಯಾಗಿಂಗ್ ಅಂತೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲವಂತೆ. ವಿಷ್ಣುವರ್ಧನ್ ಅವರು ನಾಟಕದಲ್ಲಿ ಯಾವ ರೀತಿ ಇಂಟ್ರೆಸ್ಟಿಂದ ಭಾಗವಹಿಸ್ತಿದ್ರೋ ಅದೇ ರೀತಿ ವಿದ್ಯಾಭ್ಯಾಸದಲ್ಲೂ ಮುಂದೆ ಇದ್ರಂತೆ. ವಿಷ್ಣುವರ್ಧನ್ ಅವರು ತಗೊಂಡಿರೋ ವಿಷಯ CBZ ಆಗಿತ್ತು, ಕೆಮಿಸ್ಟ್ರಿ, ಬಾಟನಿ, ಜುವಾಲಜಿ. ಈ ಜಿರ್ಲೆ ಎಲ್ಲ ಡೈಸೆಕ್ಟ್ ಮಾಡುವಂಥ ಪರೀಕ್ಷೆಯಲ್ಲಿ ಕೊಟ್ಟರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಕಪ್ಪೆ ಕೊಯ್ದು ಡೈಸೆಕ್ಟ್ ಮಾಡು ಅಂದರೆ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ಬಿಡ್ತಿದ್ದೆ ಅಂತ ತಮಾಷೆಯಾಗಿ ವಿಷ್ಣುವರ್ಧನ್ ಅವರು ಒಂದು ಕಡೆ ಹೇಳ್ತಾರೆ. ಈಗ ವಂಶರಕ್ಷಾ ಸಿನಿಮಾದ ಅವಕಾಶ ವಿಷ್ಣುವರ್ಧನ್ ಅವರಿಗೆ ಹೇಗೆ ಸಿಕ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಗೋಪಿ ಅಂತ ಒಬ್ಬ ಹಳೆ ಸೀನಿಯರು ವಿಷ್ಣುವರ್ಧನ್ ಮತ್ತು ಅವ್ರ ಗೆಳೆಯರಿಗೆ ಒಂದು ನಾಟಕದಲ್ಲಿ ಸಿಗ್ತಾರೆ. ಈ ಗೋಪಿ ಅನ್ನೋರಿಗೆ ಸಿನಿಮಾದವ್ರ ಕಾಂಟ್ಯಾಕ್ಟ್ ಇರುತ್ತೆ. ಆಗ ತಮಾಷೆಗೆ ವಿಷ್ಣುವರ್ಧನ್ ಅವರು, ನೀನೇನೋ ಸಿನಿಮಾದಲ್ಲಿದ್ದೀಯಾ, ನಮ್ಮಂಥ ಗೆಳೆಯರನ್ನು ಒಂದು ಸಿನಿಮಾಗೆ ತರಬೇಕು ಅಂತ ನಿಂಗೆ ಅನ್ಸಲ್ವಾ ಅಂತ ಕೇಳ್ತಾರೆ. ಆಗ ಗೋಪಿ ಅವರು, ವಂಶರಕ್ಷಾ ಅಂತ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ, ಅದರ ಸಹ ನಿರ್ದೇಶಕರಾದಂತಹ ಗಿರೀಶ್ ಕಾರ್ನಾಡ್ ಅವರು ಪಾತ್ರಕ್ಕೆ ಜನರು ಹುಡುಕ್ತಿದ್ದಾರೆ, ಇಲ್ಲೇ ಪತ್ರಕರ್ತ ಅವರು YNK ಅವ್ರ ಮನೇಲಿದ್ದಾರೆ, ಬೇಕಾದರೆ ಬನ್ನಿ ಹೋಗಿ ನೋಡೋಣ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು, ಸುಂದರ್ ರಾಜ್ ಅವರು, ಹಾಗೆ ಚಂದ್ರಶೇಖರ್ ಮತ್ತು ಡಾಕ್ಟರ್ ಜಯಂತಿ, ಹೀಗೆ ವಿಷ್ಣುವರ್ಧನ್ ಅವರ ಒಂದು ಗೆಳೆಯರ ಬಳಗನೇ YNK ಅವ್ರ ಮನೆಗೆ ಹೋಗ್ತಾರಂತೆ. ಆಗ ವಿಷ್ಣುವರ್ಧನ್ ಅವರಿಗೆ YNK ಅವ್ರ ಪರಿಚಯನೂ ಇರೋದಿಲ್ಲ, ಗಿರೀಶ್ ಕಾರ್ನಾಡ್ ಅವರ ಪರಿಚಯನೂ ಇರೋದಿಲ್ಲ. ಇವರೆಲ್ಲ ಅಲ್ಲಿ ಒಂದೆರಡು ಮಿಮಿಕ್ರಿ ಮಾಡಿ ತಾವು ಈ ರೀತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಯೋಗ್ಯರಿದ್ದೇವೆ ಅಂತ ತೋರಿಸ್ತಾ ಇರ್ತಾರಂತೆ. ಆಗ ಗಿರೀಶ್ ಕಾರ್ನಾಡ್ ಅವರು, ತಲೆ ಬೋಳಿಸ್ಲಿಕ್ಕೆ ರೆಡಿ ಇದ್ದೀರಾ, ತಲೆ ಬೋಳಿಸ್ಲಿಕ್ಕೆ ರೆಡಿ ಇದ್ದವರಿಗೆ ಒಂದು ದೊಡ್ಡ ಪಾತ್ರ ಇದೆ ಅಂತ ಹೇಳ್ತಾರಂತೆ.
ಆಗ ವಿಷ್ಣುವರ್ಧನ್ ಅವರು ತಲೆಗಿಲೆಲ್ಲ ಬೋಳ್ಸೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಪಾತ್ರ ಇದ್ದರೆ ಹೇಳಿ ಅಂತ ಹೇಳ್ತಾರಂತೆ. ಇವ್ರ ಉತ್ತರ ಕೇಳಿ ಗಿರೀಶ್ ಕಾರ್ನಾಡ್ ಅವರಿಗೂ ಒಮ್ಮೆ ಆಶ್ಚರ್ಯ ಆಗುತ್ತಂತೆ. ನಂತರ ಈ ತಲೆ ಬೋಳ್ಸ್ಕೊಳ್ಳೋ ಪಾತ್ರಕ್ಕೆ ಚಂದ್ರಶೇಖರ್ ಅವರು ಒಪ್ಕೊಳ್ತಾರೆ. ವಿಷ್ಣುವರ್ಧನ್ ಅವರಿಗೆ ಚೂಯಿಂಗಮ್ ಅಗಿಯುತ್ತಾ ಆ ಕಡೆ ಈ ಕಡೆ ಓಡಾಡೋ ಒಂದು ಚಿಕ್ಕ ಪಾತ್ರ ಸಿಗುತ್ತಂತೆ. ಈ ರೀತಿ ವಿಷ್ಣುವರ್ಧನ್ ಅವರಿಗೆ ಒಂದು ಹಠಾತ್ತಾಗಿ ವಂಶವೃಕ್ಷ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ದಂತಕಥೆಯಲ್ಲಿ ಇನ್ನಿಷ್ಟು ಈ ರೀತಿಯ ಕುತೂಹಲದ ವಿಶಿಷ್ಟ ವಿಷಯಗಳು ಬರಲಿವೆ. ಅವನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.